ಇಂಡಿಯಾ ಅಲ್ಲಿ 8 to 10 ಕ್ರೋರ್ಸ್ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಇದ್ದಾರೆ. 2004 ಅಲ್ಲಿ ಶ್ರೀಪ್ರಕಾಶ್ ಜೈಸ್ವಾಲ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದು. ಅದರಲ್ಲಿ 57 ಲ್ಯಾಕ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವೆಸ್ಟ್ ಬಾಂಗ್ಲಾದೇಶಲ್ಲಿದ್ದಾರೆ. ಆ ನಂಬರ್ಸ್ ಹೇಳಿದ್ದು 2004 ಅಲ್ಲಿ, ಆದ್ರೆ ಇವಾಗ 2025. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೇನು ಇದು ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿದೆ. ಪಾಪ ಅವ್ರು ಕಂಟ್ರೋಲ್ ಮಾಡಕ್ಕೂ ಟ್ರೈ ಮಾಡ್ತಿದ್ದಾರೆ. ಇಂಡಿಯಾದ 5 ಸ್ಟೇಟ್ಸ್ ಜೊತೆಗೆ ಬಾರ್ಡರ್ ಶೇರ್ ಮಾಡುತ್ತೆ ಬಾಂಗ್ಲಾದೇಶ್. ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ, ವೆಸ್ಟ್ ಬೆಂಗಾಲ್. ಈ ಬಾರ್ಡರ್ ಲೈನ್ ಬಂದು 4100 ಕಿಲೋಮೀಟರ್ಸ್ ಇದೆ. ಅದರಲ್ಲಿ 3232 ಕಿಲೋಮೀಟರ್ಸ್ಗೆ ಗೌರ್ಮೆಂಟ್ ಅವರು ಫೆನ್ಸಿಂಗ್ ನ ಹಾಕ್ಸಿದ್ದಾರೆ. ಅಲ್ಲಿ ನಮ್ಮ BSF ಸೋಲ್ಜರ್ಸ್ ನಿಂತಿದ್ದಾರೆ. ಆದ್ರೆ 290 ಕಿಲೋಮೀಟರ್ಸ್ ಅಷ್ಟು ಏರಿಯಾನ ಬಾಂಗ್ಲಾದೇಶ್ ಗೌರ್ಮೆಂಟ್ ಅವರು ಫೆನ್ಸಿಂಗ್ ಆಗಕ್ಕೆ ಬಿಡ್ತಾನೆ ಇಲ್ಲ. ಈಗ ಈ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಇಂಡಿಯಾದ ಪ್ರತಿಯೊಂದು ಕಡೆನೂ ಹರಡ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ಅವರು NRC ತಗೊಂಬರಕ್ಕೆ ರೆಡಿ ಇದ್ರು, ಆದ್ರೆ ಆಪೋಸಿಷನ್ ಅವರು ಬಿಡ್ಲಿಲ್ಲ. ಏನಿದು NRC ಅಂದ್ರೆ, ಇದು ಇಂಡಿಯನ್ ಸಿಟಿಸನ್ ನ ರಿಜಿಸ್ಟರ್ ಇದ್ದಂಗೆ, ರಿಯಲ್ ಇಂಡಿಯನ್ಸ್ ನ ಐಡೆಂಟಿಫೈ ಮಾಡಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ವಾಪಸ್ ಕಳ್ಸೋದಕ್ಕೆ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ.